ಅವನು ವ್ಯಾಪಾರ ಮಾಡಿ ದೊಡ್ಡ ಸಾಹುಕಾರನಾದ. ಇವನು ಆ ಉದ್ಯೋಗ ಮಾಡಿ ಶ್ರೀಮಂತಿಕೆಯನ್ನು ಅನುಭವಿಸಿದ್ದಾನೆ. ಅವರು ಹಿಡಿದಂತಹ ಪ್ರತಿಯೊಂದು ಕೆಲಸವೂ ಹೀಗೆ ಲಾಭದಾಯಕವಾಗಿ ಹೋಗ್ತಾ ಇದೆ. ಆದರೆ ಮತ್ತೆ ಕೆಲವರು ಮಾಡಿದ ಕೆಲಸಗಳಲ್ಲಿ ಸೋಲನ್ನು ಕಾಣುತ್ತಿದ್ದಾರೆ. ಯಾಕೆ ಸೋಲು? ಜೀವನದಲ್ಲಿ ನಾವು ಸೋಲು ಗೆಲುವು ಇದ್ದಿದ್ದೆ. ಆದರೆ ಕೆಲವರಿಗೆ ಕೆಲವು ಕಾಲ ಸೋಲಿದ್ದ ಮುಂದಕ್ಕೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿದ್ದ ಕೆಲಸ ಎಲ್ಲವೂ ಅಭಿವೃದ್ಧಿಯಾಗಿ ಅವರು ಮೇಲಿಂದ ಮೇಲೆ ಹಣವಂತರಾಗುತ್ತಿದ್ದಾರೆ. ಯಾಕೆ ಹೀಗಾಗುತ್ತದೆ? ಇದರ ಕಾರಣ ಏನು? ಅಂತಹ ವಿಚಾರಗಳು ಇದೆ. ನಾನು ಸಾಹುಕಾರ ಆಗ್ತೀನಾ? ನಾನು ಹಣವಂತನಾಗ್ತೇನಾ? ನಾನು ಮಾಡುವ ಕೆಲಸ ನನಗೆ ಸಕ್ಸಸ್ ಆಗುತ್ತಾ? ನನ್ನ ಜೀವನದಲ್ಲಿರುವಂಥ ಈ ಕಷ್ಟಗಳು ನಿವಾರಣೆ ಆಗುತ್ತಾ ಎಂದು ಕೇಳುವ ಜನರು ಇದ್ದಾರೆ. ಇಂತಹ ಜನರ ಹಸ್ತವನ್ನು ನೋಡಬೇಕು. ಅವರ ಹಸ್ತದಲ್ಲಿ ಕೆಲವು ಚಿಹ್ನೆಗಳಿರುತ್ತೆ. ಆ ಚಿಹ್ನೆಗಳನ್ನು ತಿಳಿದುಕೊಂಡು ಅದನ್ನು ವಿಶ್ಲೇಷಣೆ ಮಾಡಿದಾಗ ಆ ಜೀವನದಲ್ಲಿ ಅಂಥ ವ್ಯಕ್ತಿಗಳ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೋ ಅಥವಾ ಅಭಿವೃದ್ಧಿ ಆಗುವುದಿಲ್ಲವೋ ಎಂಬುದನ್ನು ತಿಳಿಯಬಹುದು. ಯಾವ ವ್ಯಕ್ತಿಯ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿರುತ್ತೋ ಆ ವ್ಯಕ್ತಿಗಳು ಅಭಿವೃದ್ಧಿ ಆಗ್ಬೋದು, ಇಲ್ಲವೇ ಕೆಲವೊಮ್ಮೆ ಅವರು ಮತ್ತಷ್ಟು ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳಬಹುದು. ಅಂತಹ ಚಿಹ್ನೆಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕೆಂದಿದ್ದೇನೆ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ ಅವರು ಸಂಶೋಧನೆ ಮಾಡಿ ಕಂಡುಕೊಂಡಂಥ ವಿಚಾರಗಳನ್ನು ಇವತ್ತು ನಿಮ್ಮ ಎದುರು ತೆರೆದಿಡುತ್ತಿದ್ದೇನೆ. ಆ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಸ್ತದಲ್ಲಿ ರೇಖೆಗಳಿರುತ್ತದೆ. ಪ್ರತಿಯೊಬ್ಬರ ಹಸ್ತದಲ್ಲೂ ರೇಖೆಗಳಿರುತ್ತದೆ. ಕೈ ಮಡಚೋದು, ಮುಷ್ಟಿ ಬಿಗಿ ಇಳಿಯೋದು ಎಲ್ಲರೂ ಒಂದೇ ರೀತಿ. ಆದರೆ ಹಸ್ತಗಳಲ್ಲಿರುವಂತಹ ಗೆರೆಗಳು ಒಂದೇ ರೀತಿಯಾಗಿರುವುದಿಲ್ಲ, ಬೇರೆ ಬೇರೆ ರೀತಿಯಾಗಿರುತ್ತದೆ. ಯಾಕೆ ಆಗಿರುತ್ತದೆ ಅಂದರೆ ಅವರ ಪ್ರತಿಯೊಬ್ಬರ ಭಾಗ್ಯ, ಅದೃಷ್ಟ, ದುರಾದೃಷ್ಟ, ಯಶಸ್ಸು, ಗೆಲುವು ಎಲ್ಲವೂ ಬೇರೆ ಬೇರೆಯಾಗಿರುತ್ತೆ. ಅದನ್ನೆಲ್ಲ ತಿಳಿಬೇಕಾದ್ರೆ ನಾವು ಹಸ್ತದಲ್ಲಿರುವಂತಹ ರೇಖೆಗಳನ್ನು, ಚಿಹ್ನೆಗಳನ್ನು, ಪರ್ವಗಳನ್ನು ವಿಶ್ಲೇಷಣೆ ಮಾಡಿ ತಿಳಿದುಕೊಳ್ಳಬೇಕು. ಆ ವಿಶ್ಲೇಷಣೆ ಮಾಡುವುದು ಹೇಗೆಂಬುದನ್ನು ತಿಳಿಸಿಕೊಡುವುದೇ ಈ ವಿಡಿಯೋದ ಮುಖ್ಯ ಉದ್ದೇಶ. ಅಂದರೆ ಯಾರಿಗೆ ಹಸ್ತದಲ್ಲಿರುವ ತಮ್ಮ ಅದೃಷ್ಟವನ್ನು, ತಮ್ಮ ದುರಾದೃಷ್ಟವನ್ನು ತಿಳಿದುಕೊಳ್ಳುವಂಥ ಆಸಕ್ತಿ ಇದೆಯೋ ಅಂಥವರು ಇಂಥ ವಿಡಿಯೋಗಳನ್ನು ನೋಡ್ತಾ ಇರಬೇಕು. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗೆ ಮಾತ್ರ. ನಂಬಿಕೆ ಇಲ್ಲದಿದ್ದವರು ಯಾರು ನೋಡಬೇಡಿ, ಯಾಕಂದರೆ ಅದರಿಂದ ಉಪಯೋಗ ಇಲ್ಲ. ಅವರು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ನಂಬಿಕೆ ಎಲ್ಲದಕ್ಕೂ ಮುಖ್ಯ ಎಂಬುದನ್ನು ಮರೆಯಬಾರದು. ನಾನು ಅದು ಯಾಕೆ ಹೇಳಿದಂದರೆ ಕೆಲವರು ಅದರ ಆಗುತ್ತಾ ಹೀಗಾಗುತ್ತಾ ಎಂಬ ಸಂಶಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದಕ್ಕಾಗಿ ನಾನು ಅದನ್ನು ಹೇಳಿದೆ. ನೀವು ಇದರಲ್ಲಿ ನಂಬಿಕೆ ಆಸಕ್ತಿ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ನೂ ನೀವು ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸು ಯಾವಾಗ, ನಿಮ್ಮ ಜೀವನದ ಅಭಿವೃದ್ಧಿ ಯಾವಾಗ ಎಂಬುದನ್ನು ನೀವು ತಿಳ್ಕೊಳ್ಬಹುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ಇದೆ. ಅಂತಹ ವ್ಯಕ್ತಿಗಳು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಲಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಏನೇನು ಆಗುತ್ತದೆ, ನಿಮ್ಮ ಹಣಕಾಸಿನ ಸ್ಥಿತಿ ಎಲ್ಲವನ್ನು ತಿಳಿಸುತ್ತೇವೆ. ಈಗ ಇವತ್ತು ನಾನು ನಿಮಗೆ ಮುಖ್ಯವಾದಂತಹ ಒಂದು ವಿಷಯ ಅಂದರೆ ಯಾವ ರೇಖೆ ನಮಗೆ
ಹೆಚ್ಚಿನ ಜ್ಞಾನ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ಎಂಬುದರ ಬಗ್ಗೆ ಒಂದು ಸೂಕ್ಷ್ಮವಾದಂಥ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಈಗ ನಾನು ಇದು ನಿಮಗೆ ಗೊತ್ತಿದೆ, ಇದು ನಮ್ಮ ಗುರುಪರ್ವ. ಈ ಗುರುಪರ್ವದಲ್ಲಿ ಗುರು ಬೆರಳಿಗೆ ಹೀಗೆ ನೋಡಿ, ಹೀಗೆ ಅಂತ ಒಂದು ಉಂಗುರ ಚಿಹ್ನೆ. ಇದು ಉಂಗುರ ಚಿಹ್ನೆ ಅಂತೀವಿ ಇದನ್ನು. ಇಲ್ಲಿ ಈ ಗುರು ಬೆರಳ ಇಲ್ಲಿಂದ ಶನಿ ಬೆರಳ ಮಧ್ಯದಿಂದ ಗುರು ಬೆರಳ ಕೊನೆಯವರೆಗೆ ಬಂದು ರೌಂಡಾಗಿ ಬಂದು ಚಂದ್ರಾಕೃತಿಯಲ್ಲಿ ಬಂದು ಅದು ಸೇರಿಕೊಂಡಿರುತ್ತೆ. ಇದನ್ನು ಇವರು ಹೀಗಿದ್ದವಂತಹ ವ್ಯಕ್ತಿ ಹಲವು ವಿಷಯಗಳಲ್ಲಿ ಜ್ಞಾನಿಯಾಗಿರುತ್ತಾರೆ. ಇತರರಿಗೆ ಮಾರ್ಗದರ್ಶನ ಕೊಡುವಂತಹ, ಇತರಿಗೆ ಹೇಳಿಕೊಡುವಂತಹ, ಸಲಹೆ ಕೊಡುವಂತಹ ಮೆಂಟರ್ ಆಗಿ ಕೆಲಸ ಮಾಡುತ್ತಾರೆ. ಅಂದರೆ ತನ್ನಲ್ಲಿರುವ ಜ್ಞಾನವನ್ನು ಬೇರೆಯವರಿಗೆ ಹೇಳಿಕೊಟ್ಟು ಹೀಗಲ್ಲ ಹೀಗೆ ಮಾಡು, ನಿಮ್ಮ ಅನುಮಾನ ಏನಿದೆ ಅದನ್ನು ನಿವಾರಿಸಿಕೊಡುವಂತಹ ಕೆಲಸ ಮಾಡುವಂಥ ವ್ಯಕ್ತಿಗಳ ಇಂತಹ ಚಿಹ್ನೆಗಳಿರಬಹುದು. ಇವರಿಗೆ ಇಂತಹ ತಮ್ಮ ಜ್ಞಾನದಿಂದಾಗಿ ಸಮಾಜದಲ್ಲಿ ಗೌರವ ದೊರೆಯುತ್ತದೆ. ಅವರು ಹೆಚ್ಚಿನ ಗೌರವದಿಂದ ಜೀವನವನ್ನು ನಡೆಸುತ್ತಾರೆ. ಇವರಿಗೆ ಧನಾಭಿವೃದ್ಧಿಯಾಗುತ್ತದೆ. ಅವರು ಮಾಡುವ ಕೆಲಸದಲ್ಲಿ ಅವರಿಗೆ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ. ಹಾಗೆ ಇದರ ಜೊತೆಯಲ್ಲಿ ಈ ಭಾಗ್ಯರೇಖೆ ಹಾಗೂ ಸೂರ್ಯರೇಖೆ ಇದು ಇದ್ದರೆ, ಇದು ಚೆನ್ನಾಗಿದ್ದರೆ, ಉತ್ತಮವಾಗಿದ್ದರೆ ಅವರ ಖಂಡಿತವಾಗಲೂ ಇವರಿಗೆ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಲು ಸಾಧ್ಯವಿದೆ. ಇವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಇವರು ಯಾವುದೇ ರೀತಿಯಲ್ಲೂ ಇವರಿಗೆ ಸಮಸ್ಯೆಗಳು ಎದುರಾಗುವುದಿಲ್ಲ. ಗುರುಪರ್ವಕ್ಕೆ ಆದರೆ ನಾನು ಹೇಳಿದೆ, ಇದೆಲ್ಲ ಇದ್ದಾಗ ಅವರ ಜೀವನದಲ್ಲಿ ಅವರು ಯಶಸ್ವಿಯಾಗ್ತಾರೆ ಅಂತ. ಆದರೆ ಈ ಗುರುಪರ್ವ ತಗ್ಗಾಗಿದ್ದರೆ ಈ ಗುರುಪರ್ವ ತಗ್ಗಾಗಿ ಕಂಡರೆ ಅಥವಾ ಈ ರೇಖೆಗಳಲ್ಲಿ ಏನಾದರೂ ಕಟ್ಟಾಗಿದ್ದರೆ ಅಥವಾ ತುಂಡಾಗಿದ್ದರೆ, ಆ ರೇಖೆಗಳು ಸರಿಯಾಗಿ ಎದ್ದು ಕಾಣಿಸದೇ ಇದ್ದರೆ ಫಲವು ದೊರೆಯುವುದಿಲ್ಲ. ಹೇಳಿದ ಇಂತಹ ಫಲಗಳು ಈ ರಿಂಗ್ ರೇಖೆ ಇದ್ದರೂ ಸಹ ಅವರಿಗೆ ಫಲಗಳು ದೊರೆಯುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ನನ್ನ ಕೈಯಲ್ಲಿ ಗುರುಪರ್ವದಲ್ಲಿ ರೇಖೆ ಇದೆ, ಗುರುಪರ್ವದಲ್ಲಿ ಉಂಗುರ ರೇಖೆ ಇದೆ, ನನಗೆ ಎಲ್ಲವೂ ಬರುತ್ತದೆ ಅಂತ ತಿಳಿದುಕೊಂಡರೆ ಕೊನೆಗೆ ನಿರಾಶೆ ಪಡಬೇಕಾಗುತ್ತದೆ. ಯಾಕೆ ಹೇಳಿ, ಇಲ್ಲಿದು ತಗ್ಗಾಗಿರುತ್ತದೆ ಹಾಗೂ ಈ ರೇಖೆಗಳು ಹರಿದಿರುತ್ತದೆ ಅಥವಾ ತುಂಡಾಗಿರುತ್ತದೆ. ಯಾವುದೋ ಭಾಗ್ಯರೇಖೆ ಮತ್ತು ಈ ಸೂರ್ಯರೇಖೆಗಳು ತುಂಡಾಗಿರುತ್ತದೆ ಅಥವಾ ಅಡ್ಡರೇಖೆಗಳು ಬಂದಿರುತ್ತದೆ ಅವುಗಳಲ್ಲಿ. ಆದುದರಿಂದ ಇದರ ಫಲ ಈ ರಿಂಗ್ ಗುರುಪರ್ವದಲ್ಲಿರುವಂತಹ ಗುರು ಉಂಗರದ ಫಲವು ದೊರೆಯದೇ ಹೋಗಬಹುದು. ಇನ್ನು ಅದಾದಮೇಲೆ ಎಲ್ಲ ಪರ್ವದಲ್ಲೂ ಹೇಳ್ತೀವಿ ನಾವು. ಈಗ ಗುರುಪರ್ವದಲ್ಲಿ ಹೇಳಿದ್ವಿ. ಈಗ ನೋಡಿ ಶನಿ ಪರ್ವಕ್ಕೆ ನಿಮಗೆ ಗೊತ್ತಿದೆ, ಶನಿ ಪರ್ವದಲ್ಲಿ ಹೀಗೆ ಉಂಗುರ ರೇಖೆ ಇದ್ದರೆ, ಉಂಗುರ ಇದ್ದರೆ ಇವರು ಏಕಾಂತತೆಯನ್ನು ಇಷ್ಟಪಡುತ್ತಾರೆ. ಇವರು ಒಂಟಿಯಾಗಿರಲು ಇಷ್ಟಪಡುತ್ತಾರೆ. ಮಾತು ಎಷ್ಟೋ ಅಷ್ಟೇ ಮಾತು, ಜಾಸ್ತಿ ಮಾತಾಡಲ್ಲ. ಅಂದರೆ ಇವರು ಬ್ರಹ್ಮಚಾರಿಯಾಗಿರಲು ಹೆಚ್ಚಿನ ಆಸಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ. ಮದುವೆ ಬೇಡ ಅನ್ನೋ ಅಭಿಪ್ರಾಯವನ್ನು ತಿಳ್ಕೊಂಡಿರುತ್ತಾರೆ. ಸನ್ಯಾಸಿ ಜೀವನಕ್ಕೆ ಇವರ ಒಲವು ಹೆಚ್ಚಾಗಿರುತ್ತದೆ. ಅಂತಹ ಜೀವನವನ್ನು ಅವರು ಚೆನ್ನಾಗಿಯೇ ಮಾಡುತ್ತಾರೆ. ಅವರು ಆ ರೀತಿಯಲ್ಲೇ ಬದುಕಲು ಅವರು ಇಷ್ಟಪಡುತ್ತಾರೆ. ಇದರಲ್ಲಿ ಯಾವುದಾದರೂ ಚಿಹ್ನೆ ಅಥವಾ ರೇಖೆ ಸಾಮಾನ್ಯವಾಗಿ
ಇವರು ಬದಲಾಗುತ್ತಾರೆ ಎಂಬುದ ಅರ್ಥ. ಇದರಲ್ಲಿ ಈಗ ನಮಗೆ ಬೇರೆ ಯಾವುದಾದ್ರೂ ಚಿಹ್ನೆ ಇರ್ಬೋದು, ಈ ಥರ ಚಿಹ್ನೆನೋ ಅಥವಾ ಈ ಥರ ಚಿಹ್ನೆನೋ ಅಥವಾ ಯಾವುದಾದ್ರೂ ಅದೃಷ್ಟ ಸೂಚಕ ಚಿಹ್ನೆಗಳು ಇದ್ದಾಗ ಆ ವ್ಯಕ್ತಿ ತನ್ನ ನಿರ್ಧಾರವನ್ನು ಬದಲಾಯಿಸಿ ಮದುವೆ ಆಗುವುದಿಲ್ಲ ಎಂದು ಹೇಳಿದ ವ್ಯಕ್ತಿ ಕ್ರಮೇಣ ಮದುವೆ ಆಗಿ ಸಂಸಾರವನ್ನು ನಡೆಸುವಂತಹ ಸ್ಥಿತಿಗೆ ಬರುತ್ತಾನೆ. ಸನ್ಯಾಸಿ ಆಗಬೇಕಂತವನು ಸಂಸಾರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಆ ರೀತಿಯವರು ಜೀವನದಲ್ಲಿ ಬೇರೆ ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾರೆ. ಎರಡು ರೇಖೆ, ಈಗ ಇವರಲ್ಲಿ ಎರಡು ರೇಖೆ ಇದ್ದರೆ ಈಗ ಥರ ಎರಡು ರೇಖೆ, ಈಗ ಶನಿಯಲ್ಲಿ ಎರಡು ರೇಖೆ ಇದ್ದರೆ, ಶನಿ ಪರ್ವದಲ್ಲಿ ಎರಡು ರಿಂಗ್ ರೇಖೆ ಇದ್ದರೆ ಅವರು ಬ್ರಹ್ಮಚಾರಿಗಳಾಗಿದ್ದೇ ಇರ್ತಾರೆ. ಅವರು ಶಾಸ್ತ್ರಜ್ಞರು, ವಿಜ್ಞಾನಿಗಳಾಗುವಂಥ ಸಾಧ್ಯತೆ ಇದೆ. ಅಥವಾ ಅಕುಟೋ ಸೈನ್ಸ್ ಅಂದರೆ ಜ್ಯೋತಿಷ, ಮಂತ್ರತಂತ್ರಗಳಲ್ಲಿ ಹೆಚ್ಚಿನ ಗಮನ ಕೊಟ್ಟು ಅದರ ಬಗ್ಗೆ ಅವರು ಅಧ್ಯಯನ ಮಾಡಿ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದು ಹಣವಂತರು, ಕೀರ್ತಿವಂತರು ಆಗುತ್ತಾರೆ ಎಂಬುದು. ಅಂದರೆ ಈ ಶನಿ ಪರ್ವದಲ್ಲಿ ಎರಡು ರಿಂಗ್ ರೇಖೆಗಳಿದ್ದರೆ ಅವರು ಬ್ರಹ್ಮಚಾರಿಯಾಗಿಯೇ ಇದ್ದು ಉಳಿದುಕೊಂಡು ಶಾಸ್ತ್ರಗಳನ್ನು ಕಲಿತು ಜ್ಯೋತಿಷ್ಯ ಶಾಸ್ತ್ರ ಅಥವಾ ಅದಕ್ಕೆ ಸಂಬಂಧಪಟ್ಟಿದ ವಿಚಾರಗಳಲ್ಲಿ ಹೆಚ್ಚು ಪ್ರಸಿದ್ಧರಾಗುವಂತಹ ಸಾಧ್ಯತೆ ಇದೆ. ಈಗ ನಾವು ಶನಿ ಪರ್ವದ ಉಂಗುರವನ್ನು ನೋಡಿದೆವು. ಈಗ ಸೂರ್ಯ ಪರ್ವದ ಉಂಗುರದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಸೂರ್ಯ ಪರ್ವದ ಉಂಗುರ ಅಂದರೆ ಇದು ಸೂರ್ಯ ಪರ್ವದ ಉಂಗುರ. ಸೂರ್ಯ ಕೆಳಗೆ ಅದು ಸೂರ್ಯ ಪರ್ವದ. ಇವರು ಹೀಗೆ ಸೂರ್ಯ ಪರ್ವಕ್ಕೆ ಈ ರೀತಿಯ ಉಂಗುರ ಇದ್ದರೆ ಅವರು ಜನರಿಂದ ಮೋಸ ಹೋಗುತ್ತಾರೆ ಎಂಬುದರ ಒಂದು ಸೂಚನೆಯಾಗಿದೆ. ಇವರಿಗೆ ಸಾಲ ಮಾಡಿ ಜೀವನ ಮಾಡುವಂತಹ ಸ್ಥಿತಿ ಬರುತ್ತದೆ. ಅದೊಂದು ಋಣಭಾರವಾಗಿ ಅವರನ್ನು ಕಾಡಲಾರಂಭಿಸುತ್ತದೆ. ಬೇರೆಯವರಿಂದ ಅನ್ಯಾಯಕ್ಕೊಳಗಾಗಿ ಅವರು ಸಾಲ ತೀರಿಸಲಾರದೆ ಕಷ್ಟಪಡುವಂತಹ ಸಾಧ್ಯತೆ ಇದೆ. ಅಂದರೆ ಸೂರ್ಯ ರಿಂಗ್ ಅಥವಾ ಸೂರ್ಯ ಉಂಗುರ ರೇಖೆ ಇದ್ದರೆ ಅವರು ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಎಂಬುದನ್ನು ತಿಳಿದುಕೊಂಡು ಎಚ್ಚರವಾಗಿರಬೇಕು ಎಂಬುದು ಈ ಸೂರ್ಯ ರಿಂಗಿನ ಮುಖ್ಯ ಸೂಚನೆಯಾಗಿದೆ. ಇನ್ನು ಬುಧ ರಿಂಗ್, ಇದು ನೋಡಿ, ಬುಧ ಕೆಳಗಿರುವುದು ಬುಧ ರಿಂಗ್. ಹೀಗೆ ಬುಧ ರೇಖೆಗೆ ಒಂದು ರಿಂಗ್ ಇದ್ದರೆ ಅವರು ಮಾತಿನಿಂದ ಅವರಿಗೆ ತೊಂದರೆ ಮಾಡಿಕೊಳ್ಳುತ್ತಾರೆ. ಅವರ ಮಾತಿನಿಂದಲೇ ಅವರಿಗೆ ಸಮಸ್ಯೆ ಎದುರಾಗುತ್ತೆ. ಶಿಕ್ಷಣದಲ್ಲಿ ಹಿಂದೆ ಬೀಳುತ್ತಾರೆ, ಅಂದರೆ ಅವರು ಕಲಿಕೆಯಲ್ಲಿ ಹಿಂದೆ ಬೀಳುವಂಥ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸುತ್ತಾರೆ. ಆದುದರಿಂದ ಅವರು ವ್ಯಾಪಾರ ಮಾಡದೆ ಬಂಡವಾಳವನ್ನು ಹೂಡಿಕೆ ಮಾಡುವುದು ಉತ್ತಮ. ಯಾವುದರಲ್ಲಾದರೂ ಹೂಡಿಕೆ ಮಾಡಿ ಅವರು ಆ ಕೆಲಸದಲ್ಲಿ ತೊಡಗಿ ವ್ಯಾಪಾರ ವ್ಯವಹಾರ ಮಾಡದಿರುವುದೇ ಒಳ್ಳೆಯದು ಎಂಬುದನ್ನು ತಿಳಿದುಕೊಂಡಿದ್ದರೆ ಅವರಿಗೆ ಹಾಗೆ ಹೂಡಿಕೆಯಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ. ಇದು ನಾವು ಈಗ ಮಾಡಿದ್ದು ಬುಧ ಪರ್ವದ ರಿಂಗ್ ಅಥವಾ ಬುಧ ಪರ್ವ ಉಂಗುರ. ಇನ್ನು ನೋಡಿ, ಶುಕ್ರ ಉಂಗುರ ಅಂತ ನಾವು, ಶುಕ್ರ ಅಂದರೆ ಇಲ್ಲಿ ಬರೋದಿಲ್ಲ, ಶುಕ್ರದು ಉಂಗುರ ಇಲ್ಲಿ ಬರುತ್ತೆ. ಶುಕ್ರ ಉಂಗುರ ಸೂರ್ಯ ಮತ್ತು ಗುರುಪರ್ವಗಳ ಮಧ್ಯದಲ್ಲಿರುತ್ತದೆ. ಸೂರ್ಯ ಮತ್ತು ಗುರುಪರ್ವದ ಮಧ್ಯೆ ನೋಡಿ, ಹಿಂಗೆ ಇಲ್ಲಿಂದ ಹೊರಟು ಇಲ್ಲಿಂದ ಬರುತ್ತೆ. ಹೀಗೆ ಇದು ಸೂರ್ಯ ಉಂಗುರ ಅಂದರೆ ಗುರು ಉಂಗುರ ಅಲ್ಲ, ಶುಕ್ರ ಉಂಗುರ. ಇದನ್ನು ಶುಕ್ರ ಉಂಗುರ, ಶುಕ್ರ ಪರ್ವ ಇಲ್ಲಿರೋದು, ಆದರೆ ಶುಕ್ರ ಉಂಗುರ ಇಲ್ಲಿರೋದು, ಅದು ಸಪ್ರೇಟ್ ಆಗಿರುತ್ತದೆ. ಸೂರ್ಯ ಮತ್ತು ಗುರುಪರ್ವಗಳ ಮಧ್ಯದಲ್ಲಿರುತ್ತದೆ. ಧನಾಭಿವೃದ್ಧಿ, ಇವರು ಧನಾಭಿವೃದ್ಧಿಯಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವ ಸೂಚನೆಯಾಗಿದೆ. ಆಕರ್ಷಣೆ ಮತ್ತು ಎದುರುಲಿಂಗದವರ ಬಗ್ಗೆ ಹೆಚ್ಚಿನ ಆಸಕ್ತಿ, ಹೆಚ್ಚಿನ ಆಕರ್ಷಣೆ ಇವರಲ್ಲಿ ಕಂಡುಬರುತ್ತದೆ.
ಇವರು ಧನವನ್ನು ಸಂಪಾದನೆ ಮಾಡ್ತಾರೆ. ಹೆಚ್ಚು ಹೆಚ್ಚು ಧನವನ್ನು ಸಂಪಾದನೆ ಮಾಡುವ ವ್ಯಕ್ತಿಯಾಗಿದ್ದರೂ ಇವರಿಗೆ ಎದುರುಲಿಂಗ ಅಂದರೆ ಹೆಂಗಸಾದರೆ ಗಂಡಸನ ಕಡೆ, ಗಂಡಸಾದರೆ ಹೆಂಗಸಿನ ಕಡೆ ಆಕರ್ಷಣೆ ಹೆಚ್ಚು ಹೊಂದಿರುತ್ತದೆ ಮತ್ತು ಇವರ ಮಧ್ಯೆ ಬೇಗನೆ ಸ್ನೇಹ ಬೆಳೆಯುತ್ತದೆ. ಇಂತಹ ವ್ಯಕ್ತಿಗಳ ಮಧ್ಯೆ ಬೇಗನೆ ಸ್ನೇಹ ಬೆಳೆಯುತ್ತದೆ. ಈಗ ಎರಡು ಒಂದಾಯಿತು. ಇನ್ನೊಂದು ಎರಡು ಈ ಶುಕ್ಲ ರೇಖೆಗಳಿದ್ದರೆ, ಎರಡು ಶುಕ್ಲ ರೇಖೆ ರಿಂಗ್ ರೇಖೆ, ಎರಡು ಶುಕ್ರ ರಿಂಗ್ ರೇಖೆಗಳಿದ್ದರೆ ಅವರು ಕಾಮಚಿಂತೆಯಿಂದ ಜೀವನ ಹಾಳು ಮಾಡಿಕೊಳ್ಳುತ್ತಾರೆ. ಆದರೆ ಈ ರೇಖೆ ಹೀಗಿದ್ದರೆ ಮಾತ್ರ ಸಾಲದು, ಇದರಲ್ಲಿ ಹೀಗೆ ಚಾಪೆಗಳಂತಹ ರೇಖೆಗಳು ಇದ್ದರೆ ಮಾತ್ರ ನಾನು ಹೇಳಿದಂಗೆ ಇವರು ಕಾಮಚಿಂತೆಯಿಂದ ಕಾಮದ ಬಗ್ಗೆ ಯೋಚಿಸುತ್ತಾ ಅವರು ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ನಾನು ಹೇಳಿದೆ ನಿಮಗೆ ಇಂತಹ ವಿಚಾರಗಳು ಯಾವುದು, ಸಾಮಾನ್ಯವಾಗಿ ನಾವು ಈ ಉಂಗುರ ರೇಖೆಗಳ ಬಗ್ಗೆ ಈಗ ಯಾವ ಯಾವ ಉಂಗುರ ಹೇಳಿದ್ವಿ. ಉಂಗುರ ಅಂದರೆ ಇಲ್ಲಿ ಗುರು ಉಂಗುರ, ಶನಿ ಉಂಗುರ, ಸೂರ್ಯ ಉಂಗುರ ಹಾಗೂ ಬುಧ ಉಂಗುರ. ಇನ್ನು ಅದಾದ ಮೇಲೆ ಇದು ಶುಕ್ರ ಉಂಗುರ. ಹೀಗೆ 5 ಉಂಗುರ ರೇಖೆಗಳ ಬಗ್ಗೆ, ಉಂಗುರ ಅಂದರೆ ರಿಂಗ್ ಲೈನ್ಸ್ ಬಗ್ಗೆ ತಿಳ್ಕೊಂಡಿದ್ದೆವು. ಈ 5 ರಿಂಗ್ ರೇಖೆಯಲ್ಲಿ ನಮಗೆ ಯಾವುದು ಒಳ್ಳೆಯದು, ಹೆಚ್ಚಿನ ಧನವನ್ನು ತಂದುಕೊಡುತ್ತೆ, ಧನಪ್ರಾಪ್ತಿ ಆಗುತ್ತೆ, ಜ್ಞಾನ ಆಗುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ಅಂದರೆ ಇಂಥ ವಿಚಾರಗಳು ತುಂಬ ಸೂಕ್ಷ್ಮವಾದಂಥ ವಿಚಾರಗಳು. ಇಂಥ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ನೀವು ನೋಡ್ತಾ ಇರಬೇಕು. ಅದಕ್ಕಾಗಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ ನಿಮ್ಮ ಹಸ್ತದಲ್ಲಿ ಯಾವ ರೀತಿಯ ಅದೃಷ್ಟ ಇದೆ ಎಂಬುದನ್ನು ನೀವು ತಿಳಿದುಕೊಂಡು ಅದರಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಂಡಾಗ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ಜೀವನ ಸುಖಕರವಾಗಿರುತ್ತದೆ. ದೋಷ ಫಲಗಳಿದ್ದಾಗ ಯಾವ ರೀತಿ ಏನು ಮಾಡಬೇಕೆಂಬುದನ್ನು ತಿಳಿದುಕೊಳ್ಳಬಹುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಸರಿಯಾದ ವಿಷಯ ತಿಳಿಯಲು ಸಾಧ್ಯ. ಎಲ್ಲ ವಿಡಿಯೋಗಳನ್ನು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿರಿ. ನಿಮ್ಮ ಭವಿಷ್ಯ ತಿಳಿಯಬೇಕಂದ್ರೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ನಿಮ್ಮ ಜೀವನದ ಆರಂಭದಿಂದ ಕೊನೆಯವರೆಗೂ ಏನೇನು ನಡೆಯಬಹುದು ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.